ವೆಲ್ಕಮ್ ಬ್ಯಾಕ್ ಗಿರಿಲೋಕ ಚಾನಲ್. ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ಚಾನಲ್ನ ನೋಡ್ತಾ ಇರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಾನಿವತ್ತು ಈಗ ಮಾವಿನಕಾಯಿ ಸೀಸನ್ನು, ಸೂಪರಾಗಿರೋ ಮಾವಿನಕಾಯಿಂದ ಒಂದು ಚಟ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಮಾವಿನಕಾಯಿ ಸಿಪ್ಪಿನ ಇದನ್ನ ಮೇಲಿಂದ ತೆಗಿಬೇಕು. ಸಿಪ್ಪಿ ಹಾಕಿದ್ರೆ ಚೆನ್ನಾಗಾಗಲ್ಲ. ತೆಗೆದು ತುರ್ಕರಿ ಹೆಚ್ಚಿಗೆ ಬೇಕು. ಕ್ಲೀನಾಗಿ ಇದನ್ನು ಹೆಚ್ಕೊಂಡು ಪಕ್ಕಕ್ಕಿಡ್ರಿ. ಈಗ ಒಂದು ಕಪ್ಪು ಅಗಸೆ ಬೀಜ, ಚಿಕ್ಕ ಕಪ್ಪಿಂದ ಒಂದು ಕಪ್ ತಗೊಂಡು ಇವನ್ನ ಕ್ಲೀನಾಗಿ ಹುರಿಬೇಕು. ಹುರಿಯೋ ಮುಂದೆ ಇವು ಚಟಪಟ ಅಂತ ಸಿಡಿತವು. ಸ್ವಲ್ಪ ನಿಧಾನ ಹುರಿಬೇಕು ಇವನ್ನ. ಆಮೇಲೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೆಣ್ಸಿನ್ಕಾಯಿ ಹುರ್ಕೋಬೇಕು. ಈ ಮೆಣ್ಸಿನ್ಕಾಯಿನೂ ಆಮೇಲೆ ಈ ಅಗಸೆ ಬೀಜನೂ ಫಸ್ಟಿಗೆ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ, ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಕರಿಬೇವು, ಆಮೇಲೆ ಇದು ಮಾವಿನಕಾಯಿ ತಿಳಲಿತ್ತಲ್ಲ ಅದನ್ನ ಅದಕ್ಕೆಲ್ಲ ಸೇರಿಸಿ ಮಿಕ್ಸಿ ಮಾಡಿದ್ರೆ ಚಟ್ನಿ ರೆಡಿಯಾಗಿ ಹೋಗತಿ. ಈ ಚಟ್ನಿ ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರ್ತತಿ. ನೀರೆಲ್ಲ ಹಾಕ್ಬೇಡ್ರಿ. ನೋಡಿರಿ, ಈ ಥರ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಒಂದು ಒಗ್ಗರಣೆ ಕೊಡೋಣ. ಮಾವಿನಕಾಯಿ ಚಟ್ನಿ ಪಟಾಪಟ್ ಅಂತ ರೆಡಿಯಾಗಿಬಿಡ್ತು. ಇದನ್ನು ಫ್ರಿಜ್ಜಲ್ಲಿ ಇಡ್ದೇ ಹೊರಗಡೆನ ಒಂದು ವಾರದವರೆಗೆ ಇಟ್ಕೋಬೋದು. ನೀರೇನು ಸೇರಿಸಿರಲ್ಲ, ಚೆನ್ನಾಗಿರ್ತತಿ. ಈ ಮಾವಿನಕಾಯಿ ಸೀಸನಲ್ಲ, ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.